ನಮಸ್ಕಾರ ಸ್ನೇಹಿತರೆ, ಸುದ್ದಿಯಾನಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬಿಕೆ ಹರಿಪ್ರಸಾದ್ ಶುರು ಮಾಡಿರುವಂತಹ ಆಟ ಈಗ ನಿಧಾನಕ್ಕೆ KS ಈಶ್ವರಪ್ಪ ಅವರ ಮಾದರಿಯನ್ನು ಹೋಲ್ತಾ ಇದೆ. ನಿಮಗೆ ನೆನಪಿರಬಹುದು, ಯಡಿಯೂರಪ್ಪ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಅದಾದ ನಂತರ ಇದ್ದಕ್ಕಿದ್ದಂತೆ ಈಶ್ವರಪ್ಪ ಅವರು ತಾನು ಹಿಂದುಳಿದ ವರ್ಗದ ಲೀಡರ್ ಅನ್ನುವಂತಹ ಒಂದು ವಿಶೇಷ ಶಕ್ತಿ ಅವರಿಗೆ ಆವಾಹನೆ ಆಗಿತ್ತು. ಅದಕ್ಕಾಗಿ ಹಿಂದ ಅನ್ನುವಂಥ ಒಂದು ಕಾಂಬಿನೇಷನ್ ಅನ್ನು ಅವರು ಪ್ರತಿಪಾದಿಸೋದಕ್ಕೆ ಶುರು ಮಾಡಿದರು. ರಾಯಣ್ಣ ಬ್ರಿಗೇಡ್ ಅಂತ ಕಟ್ಟಿದ್ರು. ಹಿಂದುಳಿದ ವರ್ಗಗಳು ಮತ್ತು ದಲಿತರ ಸಮಾವೇಶಗಳನ್ನು ಅವರು ಮಾಡ್ತಾ ಹೋದರು. ಅವರ ಉದ್ದೇಶ ಈ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಡಿಸೋದಕ್ಕಿಂತ ಹೆಚ್ಚಾಗಿ ತಮ್ಮ ರಾಜಕೀಯ ಆಸೆಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ ಸೀಮಿತ ಆಗಿತ್ತು. ಕಡೆಗೆ ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಕರೆಸಿ ಕೈ ಬಾಯಿ ಕಟ್ಟಿ ವಾಪಸ್ ಕಳಿಸಿತ್ತು. ಹಿಂದ ಅಂತೆಲ್ಲ ಹೇಳಿಕೊಂಡು ಓಡಾಡ್ತಾ ಇದ್ದಂಥ ಈಶ್ವರಪ್ಪ ಹಿಂದವನ್ನು ಹಿಂದಕ್ಕೆ ಬಿಟ್ಟು ತಾವು ಮುಂದಕ್ಕೆ ಹೋಗ್ಬಿಟ್ಟಿದ್ರು. ಕಡೆಗೆ ಸರ್ಕಾರ ಬಂದಾಗ ಮಂತ್ರಿಯೂ ಆದರು ಅನ್ನೋದನ್ನೆಲ್ಲ ಅದರ ಮುಂದಿನ ರಾಜಕೀಯ ಅಧ್ಯಾಯದ ಭಾಗಗಳು. ಈಗ ಈಶ್ವರಪ್ಪ ಶೂಗಳಲ್ಲಿ BK ಹರಿಪ್ರಸಾದ್ ಅವರು ಕಾಲಿಟ್ಟಂತೆ ಭಾಸವಾಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ನ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡಿ ರಾಜ್ಯಸಭೆ ಸದಸ್ಯರಾಗಿ ಎಲ್ಲ ಕೆಲಸ ಮಾಡಿದಾಗ ಎಷ್ಟರ ಮಟ್ಟಿಗೆ ಹಿಂದುಳಿದ ವರ್ಗಗಳ ಪರವಾಗಿ ಕೆಲಸ ಮಾಡಿದ್ರು, ಅವರಿಗಾಗಿ ಏನು ತಂದು ಕೊಟ್ಟರು, ಎಷ್ಟರ ಮಟ್ಟಿಗೆ ಆ ಸಮುದಾಯಗಳ ಮೇಲಾಗಿರುವಂತಹ ಶೋಷಣೆಗಳನ್ನು ದೂರ ಮಾಡೋದಕ್ಕೆ ಕಾನೂನಾತ್ಮಕವಾದಂತಹ ರಚನೆಗಳಲ್ಲಿ ಅವರು ಪ್ರಯತ್ನವನ್ನು ಮಾಡಿದ್ರು. ಹೋಗಲಿ, ಆ ಸಮುದಾಯಗಳಿಂದ ಯಾರನ್ನ ರಾಜಕೀಯವಾಗಿ ಮೇಲೆ ತಂದು ರಾಜಕೀಯ ಪ್ರಾತಿನಿಧ್ಯ ಕೊಡಿಸುವುದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ್ರು ಎನ್ನುವಂತಹ ಪ್ರಶ್ನೆಗಳು ಮೂಡುವಂಥದ್ದು ಸರ್ವೇ ಸಹಜ. ಇಷ್ಟಕ್ಕೂ BK ಹರಿಪ್ರಸಾದ್ ಈಗ ಇಟ್ಟಿರುವ ಹೆಜ್ಜೆ ಯಾವ ಕಡೆಗಿದೆ? ನಿಜಕ್ಕೂ ಅವರ ಟಾರ್ಗೆಟ್ ಏನು? ಪಕ್ಷದ ನೋಟಿಸ್ ಪಡೆಯುವಂತಹ ವಾತಾವರಣವನ್ನು ಕಾಂಗ್ರೆಸ್ನ ಅತ್ಯುನ್ನತ ಸಮಿತಿಯಾಗಿರುವಂತಹ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯ ಸೃಷ್ಟಿ ಮಾಡಿಕೊಂಡಿದ್ದು ಏಕೆ ಅನ್ನೋದನ್ನು ವಿವರಿಸ್ತೀನಿ. ನಿಷ್ಪಕ್ಷಪಾತ ಜರ್ನಲಿಸಂ ಮಾಡುವಂತಹ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ರಾಜ್ಯದಲ್ಲಿ ಇನ್ನು 5 ವರ್ಷ ಬಹುಶಃ ಯಾವುದೇ ರಾಜಕೀಯ ಮೇಲಾಟಗಳು, ಭಿನ್ನಮತೀಯ ಚಟುವಟಿಕೆಗಳು ನಡೆಯಲಿಕ್ಕಿಲ್ಲ ಅಂತ ಜನ ಭಾವಿಸಿದರು. ರೆಸಾರ್ಟ್ ರಾಜಕಾರಣಗಳಂತಹ ಹೇಸಿಗೆಗಳಿಗೆ ರಾಜ್ಯದ ಜನ ಪಾಠ ಕಲಿಸಿದರು. ಆಪರೇಷನ್ಗಳ ಅವಶ್ಯಕತೆ ಇಲ್ಲದೆ ಅಧಿಕಾರ ನಡೆಸಿ ಅಂತ ಕಾಂಗ್ರೆಸ್ಗೆ ಜನ ಕೂಡ ಸಂದೇಶವನ್ನು ಕೊಟ್ಟಿದ್ರು. ಅಷ್ಟಾದರೂ ರಾಜಕೀಯ ನಾಯಕರುಗಳಲ್ಲಿ ಅತೃಪ್ತ ಆತ್ಮಗಳಿಗೇನು ಕೊರತೆ ಇರೋದಿಲ್ಲ. ಈ ಅತೃಪ್ತ ಆತ್ಮಗಳು ತಮಗೊಂದು ಸ್ಥಾನಮಾನ ಸಿಗುವವರೆಗೂ ಸುಮ್ಮನೆ ಕೂರುವಂತಹ ಜಾಯಮಾನಕ್ಕೂ ಕೂಡ ಸೇರಿರುವುದಿಲ್ಲ. ಉಳಿದವರನ್ನ ಸುಮ್ಮನೆ ಇರೋದಕ್ಕೂ ಕೂಡ ಬಿಡೋದಿಲ್ಲ. ಸದ್ಯ ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಕೈಯಲ್ಲಿ ಕೆಲಸ ಏನೂ ಇಲ್ಲದ ಸ್ಥಿತಿಯಲ್ಲಿ ಅವರು ಕುಳಿತಿದ್ದಾರೆ. 20-30 ವರ್ಷಗಳ ಕಾಲ ರಾಜಕೀಯವಾಗಿ ಲೈಮ್ ಲೈಟ್ನಲ್ಲಿ ಇದ್ದಂಥವರು ಏಕಾಏಕಿ ತೆರೆಮರೆಗೆ ಸರಿಯುವಂತಾಗಿ ಸುಮ್ಮನೆ ಕೂರುವಂಥದ್ದು ಇದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ. ಇಂತಹ ಬೇಸರವನ್ನು ಕಳೆಯೋದಕ್ಕೆ ರಾಜಕೀಯವಾಗಿ ಒಂದಿಷ್ಟು ಆಟಗಳನ್ನು ಅವರು ಆಡ್ತಾನೇ ಇರ್ತಾರೆ. ಅದರಂತೆಯೇ ಈಗ BK ಹರಿಪ್ರಸಾದ್ ಮುಗಿಬಿದ್ದಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಆದರೆ ಅದು ನೇರವಾದಂತಹ ದಾಳಿಯಲ್ಲ, ಪರೋಕ್ಷ ದಾಳಿ. ದಶಕಗಳ ಕಾಲ AICC ಮಟ್ಟದಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದವರಿಗೆ ಪಕ್ಷದ ಶಿಸ್ತು ಸಮಿತಿ ಯಾವುದಕ್ಕೆ ನೋಟಿಸ್ ಕೊಡುತ್ತೆ, ಹಾಗೆ ನೋಟಿಸ್ ಬಂದಾಗ ಅದಕ್ಕೆ ಉತ್ತರ ಹೇಗೆ ಬರೀಬೇಕು, ಹಾಗೆ ಉತ್ತರ ಬರೀಬೇಕು ಅಂದರೆ ತಾನು ಹೇಗೆ ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಒಳ್ಳೆಯ ಜ್ಞಾನ ಸಂಪಾದನೆ ಆಗಿರುತ್ತೆ. ಯಾಕಂದರೆ ಹಲವಾರು ರಾಜ್ಯಗಳ ಉಸ್ತುವಾರಿ ಜವಾಬ್ದಾರಿ ಹೊತ್ತಂಥವರಿಗೆ ಆಯಾ ರಾಜ್ಯಗಳ ಭಿನ್ನಮತ ಚಟುವಟಿಕೆಗಳನ್ನು ನಾನಾ ಸ್ವರೂಪಗಳಲ್ಲಿ ನಿಭಾಯಿಸಿದಂತಹ ಅನುಭವ ಇದ್ದೇ ಇರುತ್ತೆ. ಕಾಂಗ್ರೆಸ್ನಲ್ಲಿ ಅಂತಹ ಅನುಭವ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ. ಇಂಥದ್ದೇ ಅನುಭವದ ಆಧಾರದಲ್ಲಿ BK ಹರಿಪ್ರಸಾದ್ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಹ್ಯೂಬ್ಲೋ ವಾಚ್, ಪಂಚೆ, ಮಜಾವಾದಿ ವಿರುದ್ಧ ವಾಗ್ದಾಳಿ. ಸಿದ್ದರಾಮಯ್ಯ ಅವರ ಹೆಸರನ್ನ ಎಲ್ಲೂ ಕೂಡ ಹರಿಪ್ರಸಾದ್ ಅವರು ಟೀಕೆಯ ಸಂದರ್ಭದಲ್ಲಿ ಬಳಕೆ ಮಾಡೋದೇ ಇಲ್ಲ. ಬದಲಿಗೆ ಈ ಹ್ಯೂಬ್ಲೋ ವಾಚ್ ಕಟ್ಕೊಂಡು ಪಂಚೆಯೊಳಗೆ ಕಾಕಿ ಚಡ್ಡಿ ಹಾಕೊಂಡಿರುವ ಮಜಾವಾದಿಗಳಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. ಇಲ್ಲಿ ಮಜಾವಾದಿಗಳು ಅನ್ನುವಂಥದ್ದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರನ್ನ ಟೀಕಿಸೋದಕ್ಕಿರುವಂಥ ಒಂದು ಪದ. ಸಿದ್ದರಾಮಯ್ಯ ಅವರ ಹಿನ್ನೆಲೆಯೂ ಕೂಡ ಸಮಾಜವಾದ. ಕರ್ನಾಟಕದ ಜನರಿಗೆ ಹ್ಯೂಬ್ಲೋ ವಾಚಿನ ಪರಿಚಯ ಆಗಿದ್ದೇ ಸಿದ್ದರಾಮಯ್ಯ ಅವರು ಹಿಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಸೃಷ್ಟಿಯಾಗಿದ್ದಂತಹ ವಾಚ್ ವಿವಾದದಿಂದಾಗಿ. ಇನ್ನು ಪಂಚೆ ಉಟ್ಟುಕೊಂಡು ಸಿದ್ದರಾಮಯ್ಯ ಓಡಾಡೋದನ್ನು ಜನ ನೋಡಿದ್ದಾರೆ. ಅದರೊಳಗೆ ಕಾಕಿ ಚಡ್ಡಿ ಇತ್ತೋ ಬೇರೆ ಯಾವ ಬಣ್ಣದ ಚಡ್ಡಿ ಹಾಕ್ತಾರೋ ಅನ್ನುವಂಥದ್ದು BK ಹರಿಪ್ರಸಾದ್ ಅವರ ಜ್ಞಾನ ಸಂಪಾದನೆಯ ಭಾಗ. ಅದು ಜನರಿಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ. ಹಾಗಿದ್ರೂ ಇಷ್ಟು ವಿಚಾರಗಳನ್ನು BK ಹರಿಪ್ರಸಾದ್ ಹೇಳಿರುವಂಥದ್ದು ಸಿದ್ದರಾಮಯ್ಯ ಅವರ ವಿರುದ್ಧ ಅನ್ನುವಂಥದ್ದು ರಾಜಕೀಯದ ಓನಾಮ ಬಲ್ಲವರಿಗೂ ಕೂಡ ಅರ್ಥ ಆಗೇ ಆಗುತ್ತೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇಂತಹ ಗೂಢಾರ್ಥದ ಹೇಳಿಕೆಗಳು ತಾಂತ್ರಿಕವಾಗಿ ಅರ್ಥ ಆಗುವುದಿಲ್ಲ ಅನ್ನುವಂಥದ್ದು BK ಹರಿಪ್ರಸಾದ್ ಅವರಿಗೆ ಬಹುಶಃ ಗೊತ್ತಿರಲೇಬೇಕು. ಹೈಕಮಾಂಡ್ಗೆ BK ಹರಿಪ್ರಸಾದ್ ಕೊಟ್ಟಿರುವಂತಹ ಉತ್ತರ ಏನು?
ಯಾವಾಗ ಬಿ ಕೆ ಹರಿಪ್ರಸಾದ್ ಅವರು ಈಡಿಗ ಬಿಲ್ಲವರ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಸಿಎಂ ಕ್ಯಾಂಪ್ ಕೆರಳಿ ಕೆಂಡವಾಗಿತ್ತು. ಅಲ್ಲದೆ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಪಕ್ಷದ ಹಿರಿಯ ನಾಯಕ, ಅದರಲ್ಲೂ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯ ಪರೋಕ್ಷ ವಾಗ್ದಾಳಿ ನಡೆಸಿದಾಗ ಸುಮ್ಮನೆ ಕುಳಿತುಕೊಳ್ಳುವಂಥದ್ದು ಹೇಗೆ ಎನ್ನುವಂತಹ ತೀರ್ಮಾನಕ್ಕೆ ಬಂದ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ನೋಟಿಸ್ ಅನ್ನ ಹರಿಪ್ರಸಾದ್ ಅವರಿಗೆ ರವಾನೆ ಮಾಡಿಬಿಟ್ಟಿದೆ. 10 ದಿನದೊಳಗೆ ಉತ್ತರವನ್ನು ಕೊಡಬೇಕು ಅಂತ ಕೂಡ ಹೇಳಿದೆ. ಆದರೆ 10 ದಿನ ಏನು, ಹೈದರಾಬಾದ್ನಲ್ಲಿ CWC ಸಭೆಗೆ ಹಾಜರಾಗುವುದಕ್ಕೂ ಮೊದಲೇ ಬಿ ಕೆ ಹರಿಪ್ರಸಾದ್ ಹೈಕಮಾಂಡ್ಗೊಂದು ಪತ್ರ ರವಾನಿಸಿದ್ದಾರೆ. ನೋಟಿಸ್ಗೆ ಉತ್ತರ ಬರೆದೇ ಈ ಪತ್ರ ರವಾನೆ ಆಗಿದೆ ಅನ್ನುವಂಥದ್ದು ಕಾಂಗ್ರೆಸ್ನ ಉನ್ನತ ಮೂಲಗಳು ನೀಡ್ತಾ ಇರುವಂತಹ ಮಾಹಿತಿ. ಆ ಪತ್ರದಲ್ಲಿ ಬಿ ಕೆ ಹರಿಪ್ರಸಾದ್, ನಾನು ಯಾವುದೇ ಬೇರೆ ರಾಜಕೀಯ ಪಕ್ಷದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರಲಿಲ್ಲ. ನನ್ನ ಸಮುದಾಯದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ನನ್ನ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಯಾವುದೇ ಹೇಳಿಕೆಯನ್ನು ನೀಡೋದಕ್ಕೆ ನಾನು ಮುಂದಾಗಲಿಲ್ಲ. ನಾನು ಯಾವುದೇ ನಿರ್ದಿಷ್ಟ ವ್ಯಕ್ತಿಯ ಹೆಸರು ತೆಗೆದು ಅವರ ವಿರುದ್ಧ ಆರೋಪವನ್ನು ಮಾಡಿಲ್ಲ ಅಂತ ಸಮಜಾಯಿಷಿಯನ್ನು ಕೊಟ್ಟಿದ್ದಾರಂತೆ. ಸದ್ಯಕ್ಕೆ ಇದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ಹರಿಪ್ರಸಾದ್ ಅವರನ್ನ ಸಂಪುಟದಿಂದ ಹೊರಗಿಟ್ಟು ಸಿದ್ದರಾಮಯ್ಯ ತಪ್ಪು ಮಾಡಿದ್ರ? ಬಿ ಕೆ ಹರಿಪ್ರಸಾದ್ ಅಲ್ಲಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರುವಾಗ ರಾಜಕೀಯವಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ. ಬಿ ಕೆ ಹರಿಪ್ರಸಾದ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಂಡಿದ್ರೆ ಸಿದ್ದರಾಮಯ್ಯ ಅವರ ಗಂಟೇನಾದ್ರೂ ಹೋಗ್ತಿತ್ತಾ? ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹಿರಿಯ ನಾಯಕ ಇದ್ರು, ವಿರೋಧ ಪಕ್ಷದ ನಾಯಕ ಆಗಿದ್ರು. ಪರಿಷತ್ ಕೋಟಾದಲ್ಲಿ, ಈಡಿಗ ಕೋಟಾದಲ್ಲಿ ಬಿ ಕೆ ಹರಿಪ್ರಸಾದ್ ಅವರಿಗಿಂತ ಬೆಸ್ಟ್ ಚಾಯ್ಸ್ ಇನ್ಯಾರಿದ್ರು? ಸುಮ್ಮನೆ ಕಡ್ಡಿಲಿ ಹೋಗೋದನ್ನ ಸಿದ್ದರಾಮಯ್ಯ ಗುಡ್ಡ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ಶುರುವಾಗಿವೆ. ಅಸಲಿಗೆ ಬಿ ಕೆ ಹರಿಪ್ರಸಾದ್ ಅವರ ಹಿರಿತನ, ಸೈದ್ಧಾಂತಿಕ ಬದ್ಧತೆ, RSS ವಿರುದ್ಧ ಹರಿಪ್ರಸಾದ್ ಅವರು ಹೊಂದಿರುವ ನಿಲುವು, ಇವು ಯಾವೂ ಕೂಡ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲದ ವಿಚಾರ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದರೂ ಸಿದ್ದರಾಮಯ್ಯ ತಮ್ಮ ಸಂಪುಟದಿಂದ ಬಿ ಕೆ ಹರಿಪ್ರಸಾದ್ ಅವರನ್ನ ದೂರ ಇಟ್ಟಿದ್ದಾರೆ ಅಂದರೆ ಅದು ಉದ್ದೇಶಪೂರ್ವಕವೇ ಹೊರತು ಬೇರೇನೂ ಅಲ್ಲ. ಇಲ್ಲಿ ಬಿ ಕೆ ಹರಿಪ್ರಸಾದ್ ಸಂಪುಟ ಸೇರಿರ್ತಾ ಇರ್ತಿದ್ರೆ ಸಿದ್ದರಾಮಯ್ಯ ಅವರಿಗೆ ಗಂಟು ಹೋಗ್ತಿತ್ತೋ ಬಿಡ್ತಿತ್ತೋ ಅನ್ನೋದು ಬೇರೆ ಮಾತು. ಆದರೆ ಸಿದ್ದರಾಮಯ್ಯ ಅವರ ಪಕ್ಷದೊಳಗಿನ ವಿರೋಧಿ ಬಣದ ಶಕ್ತಿ 100 ಪಟ್ಟು ಜಾಸ್ತಿ ಆಗ್ತಾ ಇತ್ತು. ಬಿ ಕೆ ಹರಿಪ್ರಸಾದ್ ಅವರಿಗೆ ದೆಹಲಿಯ ರಾಜಕಾರಣ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗೆಯೇ ಯಾರನ್ನ ಹೇಗೆ ಪಳಗಿಸಬೇಕು ಅನ್ನುವಂಥದ್ದು ಕೂಡ ಗೊತ್ತಿದೆ. ಇದರ ಜೊತೆಗೆ ಅಧಿಕಾರ ಕೂಡ ಸೇರಿಕೊಂಡ್ರೆ ಕಾಂಬಿನೇಷನ್ ಮತ್ತಷ್ಟು ಡೆಡ್ಲಿ ಆಗ್ಬಿಡುತ್ತೆ. ಇದು ಗೊತ್ತಿದ್ದೇ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಜಾಗದಲ್ಲಿ ಮಧು ಬಂಗಾರಪ್ಪ ಅವರಿಗೆ ಮಣೆ ಹಾಕಿ ಈಡಿಗ ಕೋಟಾವನ್ನು ತುಂಬಿಸಿದ್ದಾರೆ. ಸಮುದಾಯದ ವಿಚಾರಕ್ಕೆ ಬಂದಾಗ ಬಿ ಕೆ ಹರಿಪ್ರಸಾದ್ ಅವರಿಗಿಂತ ಮಧು ಬಂಗಾರಪ್ಪ ಹೆಚ್ಚು ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅಪ್ಪ ಕಟ್ಟಿದ್ದಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಆಳುವಷ್ಟು ಶಕ್ತಿ ಇಲ್ಲದಿದ್ರೂ ಬಂಗಾರಪ್ಪ ಅವರ ಉತ್ತರಾಧಿಕಾರಿ ಎಂಬ ಹೆಸರು ಸದ್ಯಕ್ಕಿದೆ. ಹೀಗಾಗಿ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆಗಳ ಭಾಗಗಳಲ್ಲಿ ಮಧು ತಮ್ಮದೇ ಆದಂತಹ ಹಿಡಿತವನ್ನು ಹೊಂದಿದ್ದಾರೆ. ಹೀಗಾಗಿ ಬಿ ಕೆ ಹರಿಪ್ರಸಾದ್ ಅವರನ್ನ ಹಣಿದಿರುವಂತಹ ಸಿದ್ದರಾಮಯ್ಯ ತಾವು ಅಧಿಕಾರದಲ್ಲಿರುವಾಗ ಇನ್ನೊಬ್ಬ ಪ್ರಭಾವಿ ಹಿಂದುಳಿದ ವರ್ಗ ನಾಯಕ ಪಕ್ಕದಲ್ಲಿ ಇರದಂತೆ ನೋಡ್ಕೊಂಡಿದ್ದಾರೆ. ಈಗ ಬಿ ಕೆ ಹರಿಪ್ರಸಾದ್ ಎಷ್ಟೇ ಸಭೆಗಳನ್ನ ನಡೆಸಿದ್ರು ಅವರು ಸಂಪುಟಕ್ಕೆ ಸೇರಬೇಕು ಅಂದ್ರೆ 7 ಸಾಗರ ದಾಟಬೇಕು ಅನ್ನುವಷ್ಟು ಕಷ್ಟಪಡಲೇಬೇಕಾಗಿದೆ. ಹಾಗಿದ್ರೂ ಛಲ ಬಿಡದ ಬಿ ಕೆ ಹರಿಪ್ರಸಾದ್ ಮುಂದಿನ ಅಕ್ಟೋಬರ್ 2ರಂದು ಹಿಂದುಳಿದ ವರ್ಗಗಳ ಸ್ವಾಮೀಜಿಗಳ ಒಕ್ಕೂಟದ ಜೊತೆ ಸಭೆ ನಡೆಸಿ ಜನವರಿ ತಿಂಗಳಿನಿಂದ ರಾಜ್ಯದಲ್ಲಿ ಮತ್ತಷ್ಟು ಸಮಾವೇಶ ನಡೆಸುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ. ಆದರೆ KS ಈಶ್ವರಪ್ಪ ಅವರು ಅಂದು ಅಹಿಂದದ ಬದಲಿಗೆ ಹಿಂದ ಎನ್ನುವಂತಹ ಕಾಂಬಿನೇಷನ್ ಅನ್ನ ಮುಂದಕ್ಕೆ ಬಿಟ್ಟಿದ್ರು. ಆದರೆ ಹರಿಪ್ರಸಾದ್ ಅವರು ಆವೂ ಇಲ್ಲ ದಾವೂ ಇಲ್ಲದ ಕೇವಲ ಹಿಂಗೆ ಸೀಮಿತ ಆಗಿಬಿಡ್ತಾರಾ ಅನ್ನುವಂತಹ ಅನುಮಾನ ಸದ್ಯಕ್ಕಿದೆ. DCM ದಾಳ ಉರುಳಿಸಿ DKಶಿಗೆ ಚೆಕ್ಮೇಟ್ ಕೊಟ್ರ ಸಿದ್ದರಾಮಯ್ಯ. ಬಿ ಕೆ ಹರಿಪ್ರಸಾದ್ ನೋಟಿಸ್ ಎಪಿಸೋಡ್ ಮುಗಿಯೋದಕ್ಕೆ ಮುಂಚಿತವಾಗಿಯೇ ಸಹಕಾರ ಸಚಿವ KN ರಾಜಣ್ಣ ಅಸಹಕಾರದ ಬಾವುಟವನ್ನು ಹಾರಿಸಿದ್ದಾರೆ. ಒಬ್ಬರೇ DCM ಯಾಕೆ, SC ST ಸೇರಿದಂತೆ ಬೇರೆ ಬೇರೆ ಸಮುದಾಯಗಳಿಗೂ ಕೂಡ DCM ಪದವಿ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಹೈಕಮಾಂಡ್ಗೆ ಪತ್ರ ಬರೆಯುವ ತೀರ್ಮಾನಕ್ಕೆ ರಾಜಣ್ಣ ಬಂದಿದ್ದಾರೆ. ರಾಜಣ್ಣ ಮಾತಿಗೆ ಡಾಕ್ಟರ್ G ಪರಮೇಶ್ವರ್ ಅವರು ಧ್ವನಿಗೂಡಿಸಿದ್ದಾರೆ. ಇಲ್ಲಿ ಗಮನಿಸಲೇಬೇಕಾದ ಅಂಶ ಏನಂದ್ರೆ ಈ DCM ಪದವಿ ಮೇಲೆ ರಾಜಣ್ಣ ಆಸೆ ಇಟ್ಟು ದಾಳ ಉರುಳಿಸಿರುವಂಥದ್ದು ಖಂಡಿತವಾಗ್ಲೂ ಕೂಡ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ಬಿ ಕೆ ಹರಿಪ್ರಸಾದ್ ಚಟುವಟಿಕೆಗಳ ಹಿಂದೆ DCM DK ಶಿವಕುಮಾರ್ ಅವರ ನೆರಳನ್ನ ಸಿದ್ದರಾಮಯ್ಯ ಬಣ ಗುರುತಿಸಿದೆ. ಪರಮೇಶ್ವರ್ ಅವರಿಗೆ DK ಶಿವಕುಮಾರ್ ಅವರಿಗೆ CM ಆಗೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹರಿಪ್ರಸಾದ್ ಅವರು ಖ್ಯಾತೆ ತೆಗಿತಾ ಇದ್ದಾರೆ. ಹೀಗಿರುವಾಗ DCM ಬುಡಕ್ಕೆ ಬೆಂಕಿ ಕಾಯಿಸುವ ಕೆಲಸಕ್ಕೆ ಸಿದ್ದರಾಮಯ್ಯ ಬಣ ಹೊರಟಂತಿದೆ. ಒಬ್ಬರೇ DCM ಇದ್ದಾಗ DCMಗೂ ಕೂಡ ಉಪಮುಖ್ಯಮಂತ್ರಿ ಹುದ್ದೆಗೂ ಕೂಡ ಒಂದು ಗೌರವ ಇರುತ್ತೆ. ಒಬ್ಬರ ಬದಲು 3-4 ಜನ ಉಪಮುಖ್ಯಮಂತ್ರಿಗಳು ಬಂದರೆ ಮತ್ತಷ್ಟು ಜನರ ಜೊತೆಗೆ ತಮ್ಮ ಗೌರವವನ್ನು ಶೇರ್ ಮಾಡಿಕೊಳ್ಬೇಕಾದ ಅನಿವಾರ್ಯತೆಗೆ DK ಶಿವಕುಮಾರ್ ಅವರು
ಬಂದು ನಿಲ್ಲಬೇಕಾಗತ್ತೆ. ಆಗ ಅವರು ಹರಿಪ್ರಸಾದ್ ಅವರನ್ನ ಮುಂದೆ ಬಿಟ್ಟು ಆಡುವ ಆಟಗಳಿಗೆ ಕಡಿವಾಣ ಬೀಳಬಹುದು ಅನ್ನುವಂಥ ದೂರದ ಲೆಕ್ಕಾಚಾರ ಇಲ್ಲಿ ಅಡಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಏನೇ ಆದರೂ ಸದ್ಯ ರಾಜ್ಯ ಕಾಂಗ್ರೆಸ್ನಲ್ಲಿ ನಿಧಾನವಾಗಿ ಚದುರಂಗದ ಆಟ ಶುರುವಾಗಿದೆ. ಒಬ್ಬೊಬ್ಬರು ತಮ್ಮ ಕಾಯಿಗಳನ್ನು ಮುಂದಿಡ್ತಾ ಇದ್ದಾರೆ. ಎದುರಾಳಿಯನ್ನ ಹಣಿಯುವ ಬರದಲ್ಲಿ ತಮ್ಮ ಪಕ್ಷಕ್ಕೆ ಕೊಡಲಿ ಏಟು ಕೊಡ್ತಾ ಈ ನಾಯಕರು ಹೋಗ್ತಾ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೇಗಿದ್ದರೂ ಅಂತಿಮವಾಗಿ ಯಾರು ಏನೇ ಆಟ ಆಡಿದ್ರೂ ಜನರ ತೀರ್ಮಾನ ಇದ್ದೇ ಇರುತ್ತೆ. ಈಗಿವರು ಸರಿಯಾಗಿ ತಮಗೆ ವಹಿಸಿದ ಜವಾಬ್ದಾರಿಯನ್ನು ನಿಭಾಯಿಸದೇ ಇದ್ದರೆ ಆಗ ಜನರು ಪಾಠ ಹೇಳುವ ಕಾಲ ಬಂದರೂ ಅಚ್ಚರಿ ಇಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸೋದಕ್ಕೆ ಮರಿಬೇಡಿ. ನಮಸ್ಕಾರ.